ಈ ಸಿಂಗಲ್ ರಾಕ್ ಪಿಲ್ಲರು ಮತ್ತು ಈ ಟೆಂಪಲ್ ಕೈಲಾಸ ಟೆಂಪಲ್ ಇದು. ಮೊನೋಲಿಥಿಕ್ ಟೆಂಪಲ್ ಅಂದರೆ ಬೆಟ್ಟ ಏನಿದೆ ಇದೇ ರೀತಿ ಹೋಗಿದೆ, ಆ ಬೆಟ್ಟವನ್ನು ಕುರ್ಕೊಂಡು ಅದೇ ರೀತಿ ಟೆಂಪಲನ್ನು ಮಾಡಿದ್ದಾರೆ. 2 ಫ್ಲೋರ್. ಬುದ್ಧಂ ಶರಣಂ ಗಚ್ಚಾಮಿ ಅಂತ ಏನಾದರೂ ಆಗಿರ್ಬೋದು, ಅದು ಎಕೋ ಆಗತ್ತಂತೆ. ಅದಕ್ಕೋಸ್ಕರ ಇಲ್ಲಿ ಚಪ್ಪಲಿಯನ್ನು ಬಿಟ್ಟು ಹೋಗುವಂಥದ್ದು. ಹಾಗೆ 20 ಅಡಿ ಬುದ್ಧನ ಸ್ಟ್ಯಾಚ್ಯೂ ಕೂಡ. ಅದು ಗರ್ಭಗುಡಿ. ಓಕೆ. ಸಭಾಮಂಟಪ. 2ನೇದು ಸಭಾಮಂಟಪ. ನಂದಿ ಮಂಟಪ. 3ನೇದು ಗ್ಯಾಲರಿ. ಅದು ನಿಮಗೆ ಗ್ಯಾಲರಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ವಾಗಿದ್ದೀನಿ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲೋರಾ ಕೇವ್ಸ್ಗೆ ಬಂದಿದ್ದೀನಿ. ಕೃಷ್ಣೇಶ್ವರ ದರ್ಶನ ಆಯಿತು, 12ನೇ ಜ್ಯೋತಿರ್ಲಿಂಗದ ದರ್ಶನ ಆಯಿತು. ಈಗ ಎಲ್ಲೋರಾ ಕೇವ್ಸ್ಗೆ ಬಂದಿದ್ದೀನಿ. ಎಲ್ಲೋರಾ ಕೇವ್ಸ್ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ ಬಂದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಬನ್ನಿ ಸ್ನೇಹಿತರೆ, ಪ್ರತಿಯೊಂದು ಗುಹೆ ಮಾಹಿತಿಯನ್ನು ಕೊಡ್ತಾ ಗೈಡನ್ನು ಕರ್ಕೊಂಡಿದ್ದಾನೆ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಹಿತಿಯನ್ನು ಕೊಡ್ತಾ ಮುಂದೆ ಸಾಗೋಣ. विहार मतलब मेडिटेशन। अभी देखनी है अभी चैत्य 10 नंबर से ये इसे चैत्य कहा जाता है। प्रे हॉल 10ನೇ ನಂಬರ್ ಗುಹೆ ಮುಂದೆ ನಿಂತಿದ್ದೀವಿ. ಇದನ್ನ ಪ್ರೇಯರ್ ಹಾಲ್ ಅಂತ ಕೂಡ ಹೇಳ್ತಾರೆ. ಇದನ್ನ ಜಾ ಸಕ್ತೆ ಹೈ ಕ್ಯಾ? ಓಕೆ, ನಾನು ತೋರಿಸ್ತೀನಿ. ಅಂದ್ರೆ ಅರಳಿ ಮರದ ಎಲೆಯ ಡಿಸೈನ್ ಅನ್ನ ಮಾಡಿದ್ದಾರೆ. ಅಂದ್ರೆ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಆ ಎಲೆ ಡಿಸೈನ್ ಮಾಡಿದ್ದಾರೆ. ಬುದ್ಧಿಸಮ್ ಅಲ್ಲಿ ಇರ್ತಕ್ಕಂಥ ಮಹಾಯಾನ್ ಮತ್ತೆ ಹೀನಿಯಾನ್ ಅನ್ನೋರು, ಮಹಾಯಾನ್ ಅನ್ನೋರು ಸ್ಟ್ಯಾಚ್ಯೂಸ್ ನ ವಿಗ್ರಹಗಳನ್ನ ಫಾಲೋ ಮಾಡಿದ್ರೆ, ಇವರು ಸ್ತೂಪಗಳನ್ನ ಫಾಲೋ ಮಾಡ್ತಾರೆ. ಸ್ನೇಹಿತರೆ, ಈ ದೇವಸ್ಥಾನವನ್ನ ವಿಶ್ವಕರ್ಮ ಟೆಂಪಲ್ ಅಂತ ಕೂಡ ಹೇಳ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಮೇಲ್ಗಡೆ ಸೀಲಿಂಗ್ ಅಲ್ಲಿ ಆಗಿರುವಂತ ಕೆಲಸ ಏನಿದೆ ಅದು ಮರದಲ್ಲಾಗಿರೋ ತರ ಫೀಲ್ ಆಗತ್ತಂತೆ. ಬಟ್ ಮಾಡಿರೋದು ಕಲ್ಲಲ್ಲಿ, ಆದ್ರೆ ನಮಗೆ ಗೊತ್ತಾಗೋದು ಒಂಥರ ನೋಡಿದ್ರೆ ಮರದಲ್ಲೇನೋ ಮಾಡಿದಾರೆ ಅನ್ನೋ ಅಂತ ಅನ್ಸತ್ತಂತೆ. ಸ್ನೇಹಿತರೆ, ಇದನ್ನ ಮೆಡಿಟೇಷನ್ ಪ್ರೇಯರ್ ಹಾಲ್ ಅಂತ ಏನು ಹೇಳ್ತಾರೆ. ಇವತ್ತಿಗೂ ಕೂಡ ಇಲ್ಲಿ ಚಪ್ಪಲಿಯನ್ನು ಬಿಟ್ಟು ಒಳಗಡೆ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಒಳಗಡೆ ಒಂದು ಕೂಗಿದ್ರೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಏನಾದರೂ ಆಗಿರ್ಬೋದು, ಅದು ಎಕೋ ಆಗತ್ತಂತೆ. ಅದಕ್ಕೋಸ್ಕರ ಇಲ್ಲಿ ಚಪ್ಪಲಿಯನ್ನು ಬಿಟ್ಟು ಹೋಗುವಂಥದ್ದು. ಹಾಗೆ 20 ಅಡಿ ಬುದ್ಧನ ಸ್ಟ್ಯಾಚ್ಯೂ ಕೂಡ ನೋಡ್ಬೋದಂತೆ. ಬನ್ನಿ. ಇಲ್ಲೇ 10ನೇ ನಂಬರ್ ಗುಹೆ ಒಳಗಡೆ ನೀವೇನು ನೋಡಿದ್ರಿ, ಈಗ ಇಲ್ಲೇ ಒಂದು ಫಸ್ಟ್ ಫ್ಲೋರ್ ತರ ಮಾಡಿದ್ದಾರೆ. ನೋಡಿ, ಮೆಟ್ಲುಗಳು ಎಷ್ಟು ಚೆನ್ನಾಗಿ ಡಿವೈಡ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಈಕ್ವಲ್ ಆಗಿ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಬುದ್ಧನಿಗೆ ಜ್ಞಾನೋದಯ ಆಗಿದ್ದಂಥ ಅರಳಿ ಮರದ ಎಲೆಯ ಆಕಾರವನ್ನು ಮಾಡಿದ್ದಾರೆ. ಅಂದರೆ ಗಂಧರ್ವರು ಆ ಕಡೆ ಈ ಕಡೆ ವೆಲ್ಕಮ್ ಮಾಡ್ತಾ ಇರೋದು. ಹಾಗೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಸ್ನೇಹಿತರೆ, ಇಲ್ಲಿ ಏನು ದೇವಸ್ಥಾನದ ಗೋಪುರ ಇದೆ ಅಂದರೆ ದ್ರವಿಡಿಯನ್ ಶೈಲಿಯಲ್ಲಿ ಮಾಡಿದ್ದಾರೆ. ದ್ರವಿಡಿಯನ್ ಶೈಲಿನಲ್ಲಿ ಮಾಡಿದ್ದಾರೆ. ಹಿಂದೆ ಹುಷಾರಪ್ಪ, ದ್ರವಿಡಿಯನ್ ಶೈಲಿನಲ್ಲಿ ಮಾಡಿದ್ದಾರೆ. ಅಂದರೆ ಆ ಕಡೆ ಇನ್ನೊಂದು ಏನು ಶೈಲಿ ಅಂತ ಹೇಳ್ತಾರೆ, ನಾಗರ ಶೈಲಿ ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥದ್ದು ನಾಗರ ಶೈಲಿ. ಅಂದ್ರೆ ಒಂದಕ್ಕೊಂದು ಗೋಪುರಕ್ಕೆ ಡಿಫರೆನ್ಸ್ ಇದೆ. ಅಂದ್ರೆ ಇಬ್ಬರು, ಅಂದ್ರೆ 2 ಕಾಲದಲ್ಲಿ, ಅಂದ್ರೆ ದ್ರವಿಡಿಯನ್ನರು ಬಂದು ಇಲ್ಲಿ ಕೆತ್ತನೆಯನ್ನು ಮಾಡಿದರೆ, ಹಾಗೆ ಆರ್ಯನರು ಬಂದು ಕೆತ್ತನೆಯನ್ನು ಮಾಡಿ ಅವರವರ ಧರ್ಮದ ಒಂದು ನಿಶಾನೆ ಅಂತ ಏನ್ ಹೇಳ್ತೀವಿ, ಒಂದು ಗುರುತನ್ನ ಬಿಟ್ಟು ಹೋಗಿರುವಂತದ್ದು. ಇಲ್ಲಿಂದ ಮೆಟ್ಲಕ್ ಬಂದ್ರೆ ಫಸ್ಟ್ ಫ್ಲೋರಿಗೆ ಬಂದ್ರೆ ಇಲ್ಲೆಲ್ಲ ಮೆಡಿಟೇಷನ್ ರೂಮ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಮೆಡಿಟೇಷನ್ ರೂಮ್ಸ್ ಎಲ್ಲ ಇದೆ. ಆ ಕಡೆನೂ ಒಂದು 3 ಮೆಡಿಟೇಷನ್ ರೂಮ್ಸ್ ಕೂಡ ಇದೆ.
ಎಲ್ಲ ಬಹಳ ಅದ್ಭುತವಾಗಿದೆ. ಈ ಕಂಬಗಳ ಕೆತ್ತನೆ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಇದು ಎಲ್ಲ ನೋಡಿದ್ರೆ ಇವರೆಲ್ಲ ಯಾವ ರೀತಿ ಮಾಡಿದ್ರು ಅನ್ನೋದೇ ಭಾಳ ಅಸಾಧ್ಯವಾಗಿರುವಂಥದ್ದು. ಇದು ಗುಹೆ 11ನೇ ಗುಹೆ. ಇದರಲ್ಲಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರನ್ನು ಮಾಡಿದ್ದಾರೆ. ಏ ಪೂರಾ ಮೆಡಿಟೇಷನ್ಸ್ ಕ್ಯಾ ನೋಡಿ, ಇದರಲ್ಲೆಲ್ಲ ತಪಸ್ಸನ್ನು ಮಾಡುವಂಥದ್ದು ಭಾಳ ಅದ್ಭುತವಾಗಿದೆ. 12ನೇ ಕೇವ್ ಇದು. ಇದರಲ್ಲೂ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ ಮಾಡಿದ್ದಾರೆ. ದೈತ್ಯಾಕಾರಿ ಗುಹೆ ನೋಡ್ಬೋದು. ಆ ಬೆಟ್ಟನ ಕೊರೆದು ಹಾಗೆ ಒಳಗಡೆ ಹೋಗಿರೋದು ಕೊರ್ಕೊಂಡು. ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಕೇವ್ ನಂಬರ್ 12. ಬುದ್ಧಿಸ್ಟ್ यहाँ पे लास्ट है. ಅಂದರೆ ಗುಹೆ 1ರಿಂದ ಸ್ಟಾರ್ಟ್ ಆದಂಥ ಗುಹೆ 12ನೇ ಗುಹೆಗೆ ಬಂದು ಎಂಡ್ ಆಗಿದೆ. ಇಲ್ಲಿವರೆಗೂ ಬುದ್ಧಿಸಮ್ದು. ಈಗ ನಾವು ಹೋಗ್ತಾ ಇರೋದು ಹಿಂದೂಯಿಸಮ್ದು. ಇಲ್ಲಿಂದ 17 ಗುಹೆಗಳು ಹಿಂದೂಯಿಸಮ್ದು. ಗುಹೆನ ಕೆತ್ತನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಅದನ್ನು ಹಂಗಂಗೆ ಬಿಟ್ಟಿದ್ರೆ. ಅಂದರೆ ಇಲ್ಲಿ ಕಲ್ಲುಗಳೆಲ್ಲ ಕಟ್ಟಾಗಿದೆ, ಕಟೆಡ್ ಸ್ಟೋನ್ಸು, ಬೇರೆ ಥರ ಪ್ರಾಬ್ಲಮ್ ಡಿಟೆಕ್ಟ್ ಆಗಿರೋದಕ್ಕೆ ನೋಡಿ ಆ ಗುಹೆನ ಅಷ್ಟಕ್ಕೆ ಕೊರೆದು ಹಾಗೆ ಬಿಟ್ಬಿಟ್ಟಿದ್ದಾರೆ. ನಂಬರ್ 13ನೇ ನಂಬರ್ ಗುಹೆ ಏನಿದೆ, ಇದನ್ನು ಇನ್ಕಂಪ್ಲೀಟ್ ಆಗಿ ಅದೇ ರೀತಿ ಬಿಟ್ಬಿಟ್ಟಿದ್ದಾರೆ. ಇವಾಗ ನಾವು ನೋಡ್ತಾ ಇರೋದು 14ನೇ ನಂಬರ್ ಗುಹೆ ಇದು. ಸ್ನೇಹಿತರೆ, 14ನೇ ನಂಬರ್ ಗುಹೆ ಒಳಗೆ ಏನು ಬಂದಿದ್ದೀವಿ, ಇದು ಹಿಂದೂ ಧರ್ಮದ ಮೊದಲನೇ ಗುಹೆ. ಇಲ್ಲಿ ಪ್ರತಿಯೊಂದು ಕೆತ್ತನೆಯನ್ನು ನೋಡ್ಬೋದು, ಹಿಂದೂ ದೇವತೆಗಳನ್ನ. ಇಲ್ಲಿ ನೋಡ್ಬೋದು ನೀವು ಶಿವ ಪಾರ್ವತಿ ಮದುವೆಯ ಕೆತ್ತನೆಯನ್ನು, ಹಾಗೆ ನಟರಾಜನನ್ನು, ನೋಡಿ ಈಗೇನು ಶಿವ ಪಾರ್ವತಿ ಮದುವೆಯನ್ನು, ಚಾಮುಂಡೇಶ್ವರಿ, ಇದು ಅಂಧಕಾಸುರನ ಬೇರೆ ಇದೆ. ಹೋಗಿರೋದು ದಿನಕ್ರಮೇಣ ಅದು ಆಗಿರುತ್ತೆ, ಹಾಳು ಮಾಡಿರೋದು ಇದೆ, ಪ್ರತಿಯೊಂದು ಇದೆ. ಈ ಕಡೆ ಏನು ಕೆತ್ತನೆ ಇಲ್ಲ ನೋಡು, ಆ ಕಡೆ ಗೋಡೆ ಮೇಲೆ ಕೆತ್ತನೆ ಮಾಡಿದ್ದಾರೆ, ಇಲ್ಲಿ ಗೋಡೆ ಕೆತ್ತನೆ ನಿಲ್ಲಿಸಿದ್ದಾರೆ, ಬಟ್ ಪಂಜನ ಹಾಕಕ್ಕೆ ಜಾಗ. ಭೂವರಹ ಅಂತ ಹೇಳ್ತೀವಿ, ವರಹ ಸ್ವಾಮಿ. ಸ್ನೇಹಿತರೆ, ಇಲ್ಲಿ 4 ರಂಧ್ರಗಳನ್ನು ನೋಡಬಹುದು. ಅಂದರೆ ಇದಕ್ಕೆ ಏನು ಹೆಸರಿಟ್ಟಿದೆ ಅಂದರೆ ರಾವಣ್ ಕಿ ಖಾಯ್ ಅಂತ ಇಟ್ಟಿದ್ದಾರೆ. ಸ್ನೇಹಿತರೆ, ಕೇವ್ ನಂಬರ್ 14 ಇರ್ತಕ್ಕಂಥ 4 ದೊಡ್ಡ ದೊಡ್ಡ ರಂಧ್ರಗಳನ್ನ ರಾವಣ್ ಕಿ ಖಾಯ್ ಅಂತ ಹೇಳ್ತಾರೆ. ರಾವಣ ಶೇಕಿಂಗ್ ದ ಕೈಲಾಸ್, ಆ ಪಾಪ್ಯುಲರ್ ಥೀಮ್ ಅಟ್ ಎಲ್ಲೋರಾ. ಏನು ಕಾಣಿಸ್ತಾ ಇದೆ, ಇದು 15ನೇ ಗುಹೆ. ಇದ್ರ ಹಿಂದೆ 2 ಫ್ಲೋರನ್ನು ಮಾಡಿದಾರಂತೆ. ಇಲ್ಲಿ ನಮಗೆ ಟೈಮ್ ಶಾರ್ಟೇಜ್ ಆಗಿರೋದ್ರಿಂದ ಮೈನ್ ಟೆಂಪಲ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೈಲಾಸ್ ಏರಿಯಲ್ ವ್ಯೂ. कितना फ्लोर बना है इसमें? 2 फ्लोर्स है. सिंगल मोनोलिथिक रॉक टेम्पल, वर्ल्ड्स लार्जेस्ट मोनोलिथिक टेम्पल. वर्ल्ड्स लार्जेस्ट मोनोलिथिक. इसको एक पिलर को बहुत फेमस है ना, वर्ल्ड फेमस है ये. यस, वर्ल्ड फेमस है. अभी का 20 का नोट है ना, हाँ, उसके ऊपर आया, देखो बताओ मैं. अच्छा अच्छा. अभी वर्ल्ड लार्जेस्ट मोनोलिथिक ಟೆಂಪಲ್ ಅಂದ್ರೆ ಬೆಟ್ಟ ಏನು ಇದೇ ರೀತಿ ಹೋಗಿದೆ, ಆ ಬೆಟ್ಟವನ್ನು ಕುರ್ಕೊಂಡು ಅದೇ ರೀತಿ ಟೆಂಪಲ್ ಅನ್ನು ಮಾಡಿದ್ದಾರೆ 2 ಫ್ಲೋರ್ನ. ಇದು ಸುಮಾರು ಏನೇನೋ ಇದೆ, ನಾನು ಒಳಗಡೆ ತೋರಿಸ್ತೀನಿ. ಆ ಹೇಳೋದಕ್ಕೆ ಮುಂಚೆ ಅವ್ರು ಏನು ಹೇಳ್ತಾರೆ ಕೇಳೋಣ. कैलाश नाम इसलिए रखा गया है कि ये लॉर्ड शिवा के लिए डेडिकेट किया टेंपल है. ಈಶ್ವರಿಗೋಸ್ಕರ ಡೆಡಿಕೇಟ್ ಮಾಡಿ. ಶತಮಾನದಲ್ಲಿ ಶುರುವಾಗಿ 9ನೇ ಶತಮಾನದವರೆಗೂ ಅಂದ್ರೆ ಸುಮಾರು 200 ವರ್ಷಗಳನ್ನ ಇದನ್ನ ಕೆತ್ತನೆ ಮಾಡಿದ್ದಾರೆ ಈ ದೇವಸ್ಥಾನ. 10 ರಾಜರುಗಳು ಹೊರಟೋಗಿದ್ದಾರೆ 200 ವರ್ಷಗಳಲ್ಲಿ. ಅಲ್ಲಿ ನೋಡಿರ್ತಕ್ಕಂಥ ಇಷ್ಟು ಗುಹೆಗಳನ್ನು ನಡೆದ್ರು, ಮುಂದೆಯಿಂದ ಹಿಂದಕ್ಕೆ ಹೋಗಿದ್ರು. ಆದ್ರೆ ಈ ಈ ದೇವಸ್ಥಾನವನ್ನ ಟಾಪ್ ಇಂದ ಹಿಂಗೆ ಇಳಿಸ್ಕೊಂಡು ಬಂದಿದ್ದಾರೆ, ಹಾಗೆ ಹಿಂದೆಯಿಂದ ಮುಂದಕ್ಕೆ ಬಂದಿದ್ದಾರೆ ಕಂಪ್ಲೀಟ್ ಮಾಡ್ಕೊಂಡು. ಫಿನಿಶಿಂಗ್ ಅಲ್ಲಿಗೆ ಬಂದು ಮಾಡಿದ್ದಾರೆ. ಈ ಟೆಂಪಲ್ ಡಿಸೈನ್ ಸೇಮ್ ರಥದ ಥರ ಮಾಡಿದ್ದಾರೆ, ರಥದ ಡಿಸೈನ್ ಇರ್ಬೋದು. ಹಾಂ, 4 पार्ट है इस टेंपल के. 4 पार्ट है. 1 2 3 4. 1 ಹಾಂ 2 3 4 4 ಪಾರ್ಟ್ಗಳಲ್ಲಿ ಮಾಡಿದ್ದಾರೆ ದೇವಸ್ಥಾನವನ್ನ. ಫಸ್ಟ್ ಗರ್ಭಗೃಹ, ಅದು ಗರ್ಭಗುಡಿ. ಓಕೆ. ಸಭಾ ಮಂಟಪ. 2ನೇದು ಸಭಾ ಮಂಟಪ. ನಂದಿ ಮಂಟಪ. ನಂದಿ ಮಂಟಪ. 3ನೇದು ಗ್ಯಾಲರಿ. ಅದು ನಿಮಗೆ ಗ್ಯಾಲರಿ. ಗ್ಯಾಲರಿ.
ಸ್ನೇಹಿತರೆ, ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ ಕೈಲಾಸ ಟೆಂಪಲ್ನ ಒಳಗಡೆ. 6th ಸೆಂಚುರಿಯಿಂದ 8th ಸೆಂಚುರಿ, ರೈಟ್? 7 to 9. ಆನೆಗಳ ಸೈಜ್ ನೋಡಿ, ಇಲ್ಲಿ ಮುರಿದೋಗಿದೆ ಅಲ್ಲ, ಸುಂಡ್ಲಲ್ಲ. ಸ್ನೇಹಿತರೆ, ಈ ಬೆಟ್ಟವನ್ನು ಅದೇ ರೀತಿ ಕರ್ಕೊಂಡು ಬಂದು ಮೇಲಿಂದ ಹಾಗೆ ಹಿಂದೆಯಿಂದ ಬಂದರೆ ನೋಡಿ, ಪಿಲ್ಲರ್ಗೆ ಯಾವುದೇ ಥರ ಸಪೋರ್ಟ್ ಇಲ್ಲ. ಇದಕ್ಕೆ 2 ಪಿಲ್ಲರ್ ಇದೆ ಆ ಥರ. ರಾಷ್ಟ್ರಕೂಟರ ಕಾಲದಲ್ಲಿ ದಂತಿದುರ್ಗ ರಾಜನಿಂದ ಸ್ಟಾರ್ಟ್ ಆದಂಥದ್ದು. ಟೂ ಫ್ಲೋರ್ಸ್ನಲ್ಲಿ ಆಗಿದೆ. ಈ ಪಿಲ್ಲರ್ ಸೈಜ್ ನೋಡಿದು, ಪಿಲ್ಲರ್ದು. ಹಾ, ಗರ್ಭಗುಡಿ ಶಿವನ ಬೃಹತ್ ಅಂತ ಶಿವಲಿಂಗವನ್ನು ನೀವು ನೋಡ್ಬೋದು. ये टोटल 5 टेम्पल्स है. सूज ओपन के बैक में नंदी मंडप है. हाँ, सूज ओपन के अर्ध मंडप है. ये वाद्य मंडप है. इसके बाद यहाँ पर एक स्टेप है, अंतराल है. इसके बाद गर्भगृह है. एक केव नंबर 16 है. 16 पिलर्स है. 16 पिलर्स है. 100% 16 पिलर पे ही है केव. ये इधर से 4 है, इधर से 4 है, इधर से 4 है, इधर से 4 है. डांस है सीलिंग अली शिव पार्वती में तो डांस सिखा रहे हैं. पर पार्वती में तो डांस आता नहीं है. तो शिव जी ने कान पकड़ा है. हाँ, ಕಿವಿ ಹಿಂಡ್ತಾ ಇರೋದು ಪಾರ್ವತಿಗೆ. हाँ, अब किसी का कान पकड़ो तो फेस टेढ़ा करेगा. वहाँ पर पार्वती का नोज टेढ़ा है. सिवा फेस से ही आपको देख रहा है सर. आप इधर में जाओ, ಪಾರ್ವತಿ ಮೂಗನ್ನ ಸೊಟ್ಟಗೆ ಮಾಡ್ಕೊಂಡಿದ್ದಾಳೆ. आप कहीं से भी जाओ वो आप ही को देखेगा. राउंड में देखो थोड़ा शिवा फेस. ಶಿವ ನಾವು ಯಾವ ಕಡೆ ತಿರುಗಿದ್ರು ಶಿವ ನಮ್ಮನ್ನೇ ನೋಡ್ತಾನೆ. 3D शिवा है. ಹಾ, ಬರಾಬರ್. इजी है, उतने मुश्किल से सीलिंग ಅಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ. ಹೌದು ಹೌದು. पेंटिंग है. हाँ, ये 1200 इयर्स पेंटिंग है. डांसिंग शिवा. डांसिंग शिवा पेंटिंग शिवा का 3rd आई. 1200 इयर्स बैक का. हाँ, ये वेजिटेबल कलर है. ये ऑल पेंटिंग रूम था. क्या बोला गोल्ड बंगारम. ये टोटल बंगारम जैसा लगता था. उनको लगा कहीं बंगारम तो नहीं है. चेक किया, फायर किया तो टोटल पेंटिंग. किसने किया ऐसा? मुगल औरंगजेब ने. इस पेंटिंग में 4 पैनल है. 1 2 3 4. हाँ, सेकंड में देखो 2 लेडी डांस कर रहा है. हाँ, थर्ड में भी एक लेडी डांस कर रहा है. हाँ, ಒಂದರಲ್ಲಿ. कान में देखो ब्लैक वाला रिंग्स है. हाँ, आंखों पे देखो एब्रो है. हाँ, और उन्होंने शॉर्ट कपड़ा भी पहना है. हाँ, अभी बोलता शॉर्ट है कपड़ा. हाँ, अभी बोलता है लेडी लोग लेटेस्ट में रहता है. ಅವಾಗೆ ಲೇಟೆಸ್ಟ್ ಅಲ್ಲಿ ಇದ್ರು. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಏನು ಶಾರ್ಟ್ ಡ್ರೆಸ್ ಅಂತ ಹೇಳ್ತೀವಿ, ಅವತ್ತಿನ ಕಾಲದಲ್ಲೇ ಪೇಂಟಿಂಗ್ ಇದು 7ನೇ ಶತಮಾನದಿಂದ 9ನೇ ಶತಮಾನ ಆಗಿರೋದು. ಅವತ್ತೇನೆ ಶಾರ್ಟ್ ಡ್ರೆಸ್ ಪೇಂಟಿಂಗ್ ಆಗಿದೆ ಅಂತ ಹೇಳಿದ್ರೆ, ಇವತ್ತೇನು ಲೇಡೀಸ್ ಅಪ್ಗ್ರೇಡೇಷನ್ ಏನೂ ಇಲ್ಲ, ಅವತ್ತು ಅಪ್ಗ್ರೇಡೇಷನ್ ಆಗಿರೋದು. ಹಾಗೆ ಇಲ್ಲಿ ಸೀಲಿಂಗ್ ಎಲ್ಲ ಪೂರ್ತಿ ಪೇಂಟಿಂಗ್ ಆಗಿತ್ತಂತೆ. ಮೊಘಲರ ಇನ್ವೇಷನ್ ಏನಾಯಿತು, ಔರಂಗಜೇಬನ ಇನ್ವೇಷನ್ನು ಚಿನ್ನ ಇರಬೇಕು ಅಂತ ಹೇಳಿ ಎಲ್ಲವನ್ನ ಒಡೆದು ಹಾಕಿದ್ದಾರೆ. ಬನ್ನಿ ಬನ್ನಿ ಶಶಾಂಕ್, ನಂಬರ್ ತಗೊಂಡು. ಇದು ಮುಖಮಂಟಪ, ಗ್ಯಾಲರಿ ಇದು. दो सेकंड हो गया, 2 सेकंड ज़्यादा टाइम. ಸ್ನೇಹಿತರೆ, ಇದು ಗ್ಯಾಲರಿ ಅಂತ ಹೇಳ್ತೀವಿ. ಇಲ್ಲಿಂದ ನಿಂತ್ಕೊಂಡು ನೋಡೋ ಅಂಥದ್ದು. ಇವತ್ತಿನ 20 ರೂಪಾಯಿ ನೋಟ್ ನೀವು ನೋಡ್ಬೋದು. ಈ ಸಿಂಗಲ್ ರಾಕ್ ಪಿಲ್ಲರ್ ಏನಿದೆ, ಇದೆಲ್ಲ ಏನಿದೆ ನೋಡಿ, ಈ ಸಿಂಗಲ್ ರಾಕ್ ಪಿಲ್ಲರು ಮತ್ತು ಈ ಟೆಂಪಲ್ ಕೈಲಾಸ ಟೆಂಪಲ್ ಇದು ನೋಡಿ.
ಇವತ್ತಿನ 20 ರೂಪಾಯಿ ನೋಟ್ ನಿಮ್ಮ ಕೈಲಿ ಏನಿದೆ ಇದನ್ನು ನೋಡ್ಬೋದು. ಏನು ಪೇಂಟಿಂಗ್ಸ್ ನೋಡಿ, ಅವಾಗಲೇ ಹಣ್ಣುಗಳಲ್ಲಿ ಪೇಂಟ್ ಮಾಡಿರೋವಂಥದ್ದು ಅದೆಲ್ಲ ಸೀಲಿಂಗಲ್ಲಿ. ಔರಂಗಜೇಬ್ ಬಂದು ಎಲ್ಲ ಹೊಡೆದಾಕಿರೋ ಚಿನ್ನ ಇದೆ ಒಳಗಡೆ ಅಂತ, ಚಿನ್ನದ ಕಲರ್ ಅಲ್ವಾ, ಚಿನ್ನ ಇರಬೇಕು ಅಂತ ಹೇಳಿ. रामायण है, हाँ महाभारत रामायण. मंदिर को लग के टोटल एलिफेंट का फेस है, पूर्ति एलिफेंट फेसेस. ओके, ऐसा लगता है मंदिर का पूरा वेट उनके ऊपर है. हाँ, और चैरियट की तरह मंदिर चल रहा है. हाँ, ये ध्वजा स्तंभ है, कीर्ति स्तंभ है. हाँ, 16 नंबर वो गंगा जमुना सरस्वती, दो एलिफेंट. आया कितना 500 मारा क्या? ये यक्षिणी है, यक्ष यक्षिणी. हाँ, पति पत्नी. ओके, पत्नी में प्रेम ऐसा चाहिए, अंदर से मीठा ऊपर से स्ट्रांग. हाँ, तो बीच में कब्बू है. हाँ, कब्बू अंदर से मीठा होता है, हाँ, ऊपर से स्ट्रांग होता है. बाहर ಕಬ್ಬು ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ, ಅಷ್ಟೇ ಗಟ್ಟಿ ಇರುತ್ತೆ. ಬರಾಬರ್ है. गजलक्ष्मी. हाँ, ये इसको बताया. वो छोटा वाला नीचे से पानी ले रहा है, बड़े वाले के पास दे रहा है, ऊपर से अभिषेक करा रहा है. ओ, शंख निधि, वो पद्म निधि है. शंख निधि, पद्म निधि. एक का काम है पैसा जमा करना, दूसरे का काम है पैसा फूकना. ಇದು ದುಡ್ಡು ಉಡಾಯಿಸೋದು, ಈ ದುಡ್ಡು ಕೊಡೋದು. ಸ್ನೇಹಿತರೆ, ಇಲ್ಲಿ ಲೋಕಲ್ ಗೈಡ್ಸು ನಿಮಗೆ 500, 600, 700 ಬರ್ತಾರೆ. ಅಂದರೆ ಅವ್ರಿಗೆ ಒಳಗಡೆ ಅಲ್ಲೋ ಇರೋದಿಲ್ಲ. ಗೌರ್ಮೆಂಟ್ ಗೈಡ್ಸು 1800 ರುಪೀಸ್ ಏನೋ ತೊಗೊಂತಾರಂತೆ. ಅಂದರೆ ಒಳಗಡೆ ಎಲ್ಲ ಬಂದು ಡೀಟೇಲ್ ಆಗಿ ಹೇಳ್ತಾರೆ. ಆದರೆ ಅವರಿಗೆ ಮಿನಿಮಮ್ ಅಂತ ಹೇಳಿದ್ರು ನನ್ನ ಪ್ರಕಾರ ಒಂದು 3 ರಿಂದ 4 ಗಂಟೆ ನೀವು ಟೈಮ್ ಕೊಡಬೇಕಾಗತ್ತೆ. ಸಡನ್ ಆಗಿ ಬಂದರೆ, ಇವಾಗ ನೋಡಿ ನನಗೆ 2 ಅವರ್ಸ್ ಟೈಮಲ್ಲಿ ನಾನು ತುಂಬ ಕವರ್ ಮಾಡೋಕ್ಕಾಗಿಲ್ಲ. ಬಂದರೆ ನೀವು ಈ ಥರ ಟೈಮ್ನ ತೆಕ್ಕೊಂಡು ಬನ್ನಿ. ಹಾಗೆ ಈ ಟೋಕನ್ ಏನು ತೊಗೊಂಡಿದ್ದೀರಿ ನಾವು, ಟೋಕನ್ ನಾವು ಬರ್ತಾ ವಾಪಸ್ ಕೊಡಬೇಕಾಗತ್ತೆ. ಆ ಟೋಕನ್ ಮಿಸ್ ಆದರೆ 100 ರುಪೀಸ್ ಫೈನ್ ಕೂಡ ಆಗ್ತಾರೆ. ಸ್ನೇಹಿತರೆ, ಎಲ್ಲೋರಾ ಕೇವ್ಸ್ನಲ್ಲಿ ಪ್ರತಿಯೊಂದು ಕೇವ್ನ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾನು ಜೈನ್ ಕೇವ್ಗೆ ಹೋಗೋಕ್ಕಾಗಲಿಲ್ಲ ಟೈಮ್ ಶಾರ್ಟೇಜಿಂದ. ಆದರೆ ಎಷ್ಟು ಸಾಧ್ಯ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.